ನನ್ನ ಪ್ರೀತಿಯ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಕಳಿಸಿಕೊಟ್ಟಂತಹ ಅಲೋಕೇಶ್ ದಾಸ್ ಅವರಿಗೆ ಧನ್ಯವಾದಗಳು. ಜೊತೆಗೆ ಶರತ್ ಕುಮಾರ್ ಅವರಿಗೆ ಧನ್ಯವಾದಗಳು. ಈ ಕ್ವಶನ್ ಪೇಪರ್ ಜೊತೆಗೆ ಕೀ ಆನ್ಸರ್ ಕೂಡ ಕಳಿಸಿಕೊಟ್ಟಂತಹ ನಮ್ಮ ಕಾವ್ಯ ಮೇಡಮ್ ಅವರಿಗೆ ಧನ್ಯವಾದಗಳು. ಕಾವ್ಯ ಅವರೇ, ಗಾಡ್ ಬ್ಲೆಸ್ ಯು. ಬನ್ನಿ ವಿದ್ಯಾರ್ಥಿಗಳೇ, ಈಗ ಈ ಒಂದು ಕ್ವಶನ್ ಪೇಪರನ್ನು ನಾವು ಅನಾಲಿಸಿಸ್ ಮಾಡ್ತಾ ಹೋಗೋಣ. ವಿಚ್ ಆಪ್ರೇಟರ್ ಈಸ್ ಯೂಸ್ಡ್ ಫಾರ್ ಈಕ್ವಲ್ ಟು ಇನ್ ಪೈಥಾನ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಆಗಿ ಇರುತ್ತದೆ. ಕ್ವಶನ್ ನಂಬರ್ 2, ದ ಮೆಥಡ್ ಯೂಸ್ಡ್ ಟು ಫೈಂಡ್ ದ ಮೆಮೊರಿ ಲೊಕೇಶನ್ ಆಫ್ ಎ ವೇರಿಯಬಲ್ ಈಸ್ ಡ್ಯಾಶ್. ಕ್ವಶನ್ ನಂಬರ್ 2, ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. ಕ್ವಶನ್ ನಂಬರ್ 3, ಇನ್ ಪೈಥಾನ್ ಎ ಲೀಸ್ಟ್ ಈಸ್ ಡಿಫೈನ್ಡ್ ಬೈ ಡ್ಯಾಶ್. ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. ಆಯಿತಾ, ಯೂಸಿಂಗ್ ಕರ್ಲಿ ಬ್ರಾಕೆಟ್ಸ್. ಕ್ವಶನ್ ನಂಬರ್ 4, in the order of execution of statements in a program is called dash ಅಂತ ಇದೆ. is called dash. Right answer is option D, flow of control ಅಂತ ಇದೆ ಅಲ್ವಾ, that is the right answer. Question number 5, what does the break statement do? Right answer is option D, exists the pole is the right answer. Question number 6, the scope of a global variable. Right answer is option A, throughout the program is the right answer. Question number 7, which one of the following is the correct way of calling a function? Right answer is option A, function name. Fill in the blanks by choosing the appropriate word given in the bracket. In Python, dash defines a block of statements. Right answer is indentation is the right answer. Question number 9, a dash is used to perform specific mathematical or logical operation on values. Question number 9, right answer is operator. Question number 10, Python has many predefined functions called dash functions ಅಂತ ಇದೆ. Right answer is built in is the right answer. ಧನ್ಯವಾದಗಳು ವಿದ್ಯಾರ್ಥಿಗಳೇ, ಗಾಡ್ ಬ್ಲೆಸ್ ಯು ಆಲ್. ಮತ್ತೊಮ್ಮೆ ನಮ್ಮ 3 ಸಬ್ಸ್ಕ್ರೈಬರ್ಗಳಾದಂಥ ಪ್ರಥಮ ಪಿ ಯು ಸಿಯ ವಿದ್ಯಾರ್ಥಿಗಳು ಅಲೋಕೇಶ್ ದಾಸ್ ಹಾಗೂ ಕಾವ್ಯ ಮೇಡಮ್ ಅವರಿಗೆ, ಜೊತೆಗೆ ನಮ್ಮ ಶರತ್ ಕುಮಾರ್ ಅವರಿಗೆ ಧನ್ಯವಾದಗಳು. ಗಾಡ್ ಬ್ಲೆಸ್ ಯು ಮೈ ಡಿಯರ್ ಚಿಲ್ಡ್ರನ್. ಮುಂದಿನ ದಿನಗಳಲ್ಲಿ ಇನ್ನು ಉಳಿದಂತಹ ಪ್ರಶ್ನೆ ಪತ್ರಿಕೆಗಳನ್ನು ನಮ್ಮ ಮೇಲ್ ಐ ಡಿಗೆ ಕಳಿಸಿಕೊಡೋದನ್ನು ಮರೆಯಬೇಡಿ. ದೀಸ್ ಕ್ವಶನ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಯೂನಿಟ್ ಟೆಸ್ಟ್ 2. ಗಾಡ್ ಬ್ಲೆಸ್ ಯು ಆಲ್. ಈ CS ಎಕ್ಸಾಮಿನ ಅಂಕಗಳು ನಿಮ್ಮ ಯಾವುದೇ ಇಂಟರ್ನಲ್ ಮಾರ್ಕ್ಸಿಗೆ ತೊಂದರೆ ಕೊಡಲ್ಲ. ಧನ್ಯವಾದಗಳು. ಗಾಡ್ ಬ್ಲೆಸ್ ಯು ಆಲ್. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗೆ ನಮ್ಮ ಫಸ್ಟ್ ಇಯರ್ PUCಗೆ ವಿದ್ಯಾರ್ಥಿಗಳಿಗೆ ಬೇಕಾಗಿರುವಂಥ ಇಂಗ್ಲೀಷ್ ಮೆಟೀರಿಯಲ್ನ ಲಿಂಕನ್ನು ಕೊಟ್ಟಿರ್ತೇನೆ. ದಯವಿಟ್ಟು ಅದನ್ನು ಯೂಸ್ ಮಾಡಿಕೊಂಡು ಒಳ್ಳೆ ಅಂಕಗಳನ್ನು ನಿಮ್ಮ ಎಕ್ಸಾಮಲ್ಲಿ ತೆಗೀರಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು ಆಲ್. ಧನ್ಯವಾದಗಳು ವಿದ್ಯಾರ್ಥಿಗಳೇ.